ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಶಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಶ್ರವಣಾಭ್ಯಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 4ನೇ ಪಾದ, ಅದರಲ್ಲಿ 18ನೇ ಸೂತ್ರ ವೇದಶ್ರುತೇಹೇ ಅಂತ. ಅಂದ್ರೆ ಶ್ರುತಿಗಳಲ್ಲಿ ಭಿನ್ನ ಭಿನ್ನವಾಗಿ ಉಪದೇಶ ಮಾಡಿರುವುದರಿಂದಲೂ ಅಂತ. ಅಂದ್ರೆ ಇಲ್ಲಿ ಮುಖ್ಯ ಪ್ರಾಣ ಮತ್ತು ವಾಗಾದಿ ಇಂದ್ರಿಯಗಳನ್ನ ಬೇರೆ ಬೇರೆಯಾಗಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅದನ್ನು ಹೇಳಿಕೆ ಹೊರಟಿದ್ದಾರೆ ಇವತ್ತು ಈ ಸೂತ್ರದೊಳಗೆ. ಕುತಶ್ಚ ತತ್ವಾಂತರ ಭೂತ ಭೇದಶ್ರುತೇ, ಇಲ್ಲಿ ಉಳಿದ ಪ್ರಾಣಗಳು ಅಂತ ಏನದಾವಲ್ರಿ, ಇವು ಮುಖ್ಯ ಪ್ರಾಣಕ್ಕಿಂತ ಇತರೆ ಪ್ರಾಣಗಳು ಅವು ಬೇರೆ ತತ್ವಗಳೇ ಆಗಿದಾವೆ ಅಂತ. ಅದಕ್ಕೆ ಯಾವ ಕಾರಣವನ್ನ ಹೇಳ್ತಾ ಇದ್ದೀರಿ? ಕುತಃ ಅಂತ ಹೇಳಿದ್ರಲ್ರಿ. ಯಾವ ಕಾರಣದ ಮುಖಾಂತರವಾಗಿ ಮುಖ್ಯ ಪ್ರಾಣಕ್ಕಿಂತಲೂ ಉಳಿದ ಪ್ರಾಣಗಳು ಬೇರೆ ತತ್ವಗಳಾಗಿದ್ದಾವೆ ಎನ್ನುವುದನ್ನ ಹೇಳಿಕೆ ಯಾವ ಕಾರಣವನ್ನ ಕೊಡ್ತಾ ಇದ್ದೀರಿ ಅಂತ ಇಲ್ಲಿ ಇದು ಕುತಶ್ಚ ತತ್ವಾಂತರ ಭೂತ. ಅದಕ್ಕೆ ಇಲ್ಲಿ ಸೂತ್ರ ಬರ್ತದ ಭೇದಶ್ರುತೇಹೇ ಅಂತ. ಅಂದ್ರೆ ಈ ಮುಖ್ಯ ಪ್ರಾಣಕ್ಕೂ ಮತ್ತು ಇತರ ಪ್ರಾಣಗಳಿಗೂ ಭೇದವನ್ನ ಹೇಳ್ತಕ್ಕಂತ ಶ್ರುತಿಗಳು ಇರುವುದರಿಂದ ಅಂತ ಅವು ಶ್ರುತಿಗಳ ಪ್ರಮಾಣವನ್ನ ಕೊಡ್ತಾರೆ ಇವಾಗ. ಭೇದೇನ ವಾಗಾದಿಭ್ಯ ಪ್ರಾಣ ಸರ್ವತ್ರ ಶ್ರೂಯತೆ ಅಂತ. ದೇಹವಾಚ ಮೂಚುಹು. ಇಲ್ಲಿ ವಾಗಾದಿಭ್ಯ ಅಂದ್ರೆ ವಾಕ್ ಮೊದಲಾದವುಗಳಿಗಿಂತ ಅಂತ. ಈ ಮುಖ್ಯ ಪ್ರಾಣ ಅನ್ನುವಂತಹದ್ದನ್ನ ಆ ವಾಗಾದಿಗಳಿಗಿಂತಲೂ ಬೇರೆಯಾಗಿ ಸರ್ವತ್ರ ಅಂದ್ರೆ ಎಲ್ಲಾ ಕಡೆಯಲ್ಲಿ ಅಂತ. ಅದು ಭೇದೇನ ಅಂದ್ರೆ ಭೇದವಾಗಿ ಉಪದೇಶ ಮಾಡಿರ್ತಕ್ಕಂಥದ್ದು ಶ್ರೂಯತೆ. ನಾವು ಶ್ರುತಿಯಲ್ಲಿ ಇದನ್ನ ಕೇಳ್ತಾ ಇದ್ದೀವಿ ಅಂತ, ನೋಡ್ತಾ ಇದ್ದೀವಿ ಅಂತ. ಅಂದ್ರೆ ವಾಗಾದಿಗಳೇ ಬೇರೆ, ಮುಖ್ಯ ಪ್ರಾಣವೇ ಬೇರೆ ಅಂತ. ಅದನ್ನ ಹೇಳ್ತಕ್ಕಂತ ಬೇರೆ ಬೇರೆ ಅಂತ ಹೇಳ್ತಕ್ಕಂತ ಶ್ರುತಿಗಳು ಅದಾವು ಅಂತ. ಶ್ರುತಿಗಳಲ್ಲಿ ಅದನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ದೇಹ ವಾಚ ಮೂಚು, ಇದು ಬೃಹದಾರಣ್ಯಕೋಪನಿಷತ್ನಲ್ಲಿ ಬರ್ತಕ್ಕಂಥದ್ದು. ಅವು ವಾಕನ್ನ ಕುರಿತು ಈ ಪ್ರಕಾರವಾಗಿ ಹೇಳಿದು ಅಂತ ಅಲ್ಲಿ ಉಪಕ್ರಮವನ್ನ ಮಾಡಿದ್ದಾರೆ. ತೇ ಅಂದ್ರೆ ಅವು ಅಂತ, ವಾಚ ಮುಚ್ಚುಹು ಅಂದ್ರೆ ವಾಕನ್ನು ಕುರಿತು ಈ ಪ್ರಕಾರವಾಗಿ ಹೇಳಿದು ಅಂತ ಈ ಅಲ್ಲಿ ಉಪಕ್ರಮವನ್ನ ಮಾಡಿ ಮತ್ತೆ ಮುಂದೆ ಶ್ರುತಿಯಲ್ಲಿ ಏನ್ ಹೇಳಿದಾರಂತಂದ್ರೆ ಇತ್ತು ಉಪಕ್ರಮ್ಯ ವಾಗಾದೀನ್ ಅಸುರ ಪಾಪ್ಮ ವಿದ್ಧಾನ್ ಉಪನ್ಯಸ್ಯ. ಅಸುರ ಪಾಪ ವಿದ್ಧಾನ್ ಅಂದ್ರೆ ಅಸುರ ಪಾಪದಿಂದ ಕೂಡಿಕೊಂಡಿರ್ತಕ್ಕಂಥ ಈ ವಾಗಾದಿಗಳು ಅಸುರ ಪಾಪದಿಂದ ವಿದ್ದ ಅಂದ್ರ ಕೂಡಿಕೊಂಡಿರುವುದು ಅಂತ ಅಂತ ಈ ಪ್ರಕಾರ ಹೇಳಿ ಮತ್ತಲ್ಲಿ ಮುಂದೆ ಏನ್ ಹೇಳಿದ್ರು, ಅಸುರ ಪಾಪ ವಿದ್ಧಾನ್ ಉಪನ್ಯಸ್ಯ ಉಪಸಂಹೃತ್ಯ ಅಂದ್ರೆ ಉಪಸಂಹಾರವನ್ನ ಮಾಡ್ತಾ ವಾಗಾದಿ ಪ್ರಕರಣಂ, ಅಲ್ಲಿ ವಾಗಾದಿ ಪ್ರಕರಣವನ್ನ ಉಪಸಂಹಾರ ಮಾಡುವಂತ ಸಂದರ್ಭದೊಳಗ ಅಂದ್ರ ವಾಗಾದಿಗಳು ಅಸುರ ಪಾಪದಿಂದ ಕೂಡಿಕೊಂಡಿದ್ದಾವೆ ಅಂತ ಹೇಳಿ ಆ ವಾಗಾದಿ ಪ್ರಕರಣವನ್ನ ಅಲ್ಲಿ ಉಪಸಂಹಾರವನ್ನ ಮಾಡುವಂತ ಸಂದರ್ಭದಲ್ಲಿ ಅವಾಗ ಅಥ ಹೇಮ ಮಾಸನ್ಯಂ ಪ್ರಾಣ ಮೂಚುಹು ಅಂತ ಅಲ್ಲಿ ಉಪಕ್ರಮವನ್ನ ಮಾಡಿ ಅಲ್ಲಿ ಉಪಸಂಹಾರವನ್ನ ಮಾಡುವಂತ ಸಂದರ್ಭದೊಳಗ ಆ ವಾಗಾದಿ ಪ್ರಕರಣವನ್ನ ಅಥ ಹ ಇಮಂ ಆಸನ್ಯಂ ಪ್ರಾಣ ಮೂಚುಹು ಅಂತ ಅದು ಹೇಮ ಮಾಸನ್ಯಂ ಪ್ರಾಣ ಮೂಚುಹು ಅಂತ ಹೇಳಿ ಅಲ್ಲಿಷ್ಟು ಕೂಡಿಸಿದ್ರ ಮಾಡ್ಯಾರ. ಅದನ್ನ ಬಿಡಿಸಿದ್ರ ಅದು ಅಥ
ಹ ಅಂತ ಹಿಂಗೆ ಅದನ್ನ ಬಿಡಿಸ್ಬೇಕು ಅದನ್ನ ನಾವು. ಹ ಇಮಂ ಆಸನ್ಯಂ ಪ್ರಾಣಂ ಮುಚುಹು. ಆಸನ್ಯಂ ಅಂತಂದ್ರೆ ಮುಖದಲ್ಲಿರ್ತಕ್ಕಂಥದ್ದು ಅಂತ. ಆ ಮುಖದಲ್ಲಿರ್ತಕ್ಕಂಥ ಪ್ರಾಣವನ್ನ ಕುರಿತು ಈ ಪ್ರಕಾರವಾಗಿ ಹೇಳಿದು ಅಂತವು. ಅಲ್ಲಿ ಶ್ರುತಿ ಅನ್ನುವಂಥದ್ದು ಅಲ್ಲಿ ಹೇಳ್ಕೊಂಡು ಬಂದದಲ್ಲಿ. ಇಮಂ ಆಸನ್ಯಂ ಪ್ರಾಣಂ ಊಚುಹು ಅಂದ್ರೆ ಮುಖದಲ್ಲಿರ್ತಕ್ಕಂಥ ಪ್ರಾಣವನ್ನ ಕುರಿತು ಈ ಪ್ರಕಾರವಾಗಿ ಹೇಳಿದು ಅಂತ ಅಲ್ಲಿ ಉಪಸಂಹಾರವನ್ನ ಮಾಡುವಂತ ಸಂದರ್ಭದಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದಲ್ಲಿ. ಆ ಪ್ರಾಣವನ್ನು ಕುರಿತು ಅವು ಹಿಂಗಂದು ಅಂತವು ಈ ಪ್ರಕಾರವಾಗಿ ಹೇಳಿದು ಅಂತ. ಈ ಅಲ್ಲಿ ಮುಖ್ಯ ಪ್ರಾಣವನ್ನು ಕುರಿತು ಇಲ್ಲಿ ಅಸುರ ವಿಧ್ವಂಸಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣವನ್ನ ಅಲ್ಲಿ ಬೇರೆಯಾಗಿ ಹೇಳುವುದಕ್ಕೆ ಅಲ್ಲಿ ಉಪಕ್ರಮ ಇರುವುದರಿಂದ, ಅಂದ್ರೆ ಮುಖ್ಯ ಪ್ರಾಣವೇ ಬೇರೆ ಇತರೆ ಪ್ರಾಣಗಳು ಬೇರೆ ಅನ್ನೋದನ್ನ ನಾವು ನಿಶ್ಚಯ ಮಾಡ್ಬೇಕಾಗ್ತೈತೆ ಅಂತ. ಅಸುರ ವಿಧ್ವಂಸಿನೋ ಅಂದ್ರೆ ಅಸುರ ವಿಧ್ವಂಸಿ ಅಂದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂತ. ಅಸುರವನ್ನು ನಾಶ ಮಾಡ್ತಕ್ಕಂಥದ್ದು. ಮುಖ್ಯಸ್ಯ ಪ್ರಾಣಸ್ಯ ಮುಖ್ಯ ಪ್ರಾಣ ಅನ್ನುವಂಥದ್ದು ಏನದ ಅದು ಅಸುರ ವಿಧ್ವಂಸಿ ಅದ. ಅಂಥ ಪ್ರಾಣವನ್ನು ಕುರಿತು ಅಲ್ಲಿ ಏನ್ ಹೇಳಿದ್ರು, ಪೃಥಕ್ ಉಪಕ್ರಮಾತ್. ಪೃಥಕ್ ಅಂದ್ರೆ ಬೇರೆಯಾಗಿ ಅಂತ. ಉಪಕ್ರಮಾತ್ ಅಲ್ಲಿ ಉಪಕ್ರಮವನ್ನ ಮಾಡಿರುವುದರಿಂದ ಅಂತ. ಅಲ್ಲಿ ಅಸುರ ವಿಧ್ವಂಸಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣವನ್ನ ಬೇರೆಯಾಗಿ ಅಲ್ಲಿ ಉಪಕ್ರಮದಲ್ಲಿ ಹೇಳಿದಾರ ಅವರು. ಅಲ್ಲಿ ಉಪಕ್ರಮ ಮಾಡಿದಾರ ಅಂತ. ಈಗ ನಾವಲ್ಲಿ ನಿಶ್ಚಯ ಮಾಡ್ಕೋಬೇಕು ಅಂತ ಹೇಳಿದ್ರು. ತಥಾ ಮನೋ ವಾಚಂ ಪ್ರಾಣಂ ತಾನ್ಯಾತ್ಮನೆ ಅಕುರುತ. ಅದೇ ಬೃಹದಾರಣ್ಯಕೋಪನಿಷತ್ತಿನ 1ನೇ ಅಧ್ಯಾಯದೊಳಗ 5ನೇ ಖಂಡ 3ನೇ ಮಂತ್ರದೊಳಗೆ ಏನ್ ಹೇಳ್ತಾರಂತಂದ್ರೆ ಮನೋವಾಚಂ ಪ್ರಾಣಂ. ಇಲ್ಲಿ ಮನಸ್ಸು, ವಾಚಂ ಅನ್ನೋದ್ರಿಂದ ವಾಕು, ಪ್ರಾಣ ಅನ್ನೋದ್ರಿಂದ ಪ್ರಾಣ. ಮನಸ್ಸು ವಾಕು ಪ್ರಾಣ ಅಂತ ಇವುಗಳನ್ನ ಏನ್ ಮಾಡಿದ್ರು ಅವರು, ತಾನಿ ಆತ್ಮನೇ ಅಕುರತ. ತಾನಿ ಅಂದ್ರೆ ಇವುಗಳನ್ನ ಅಂತ. ಆತ್ಮನೇ ಅಕುರತ. ಆತ್ಮನೇ ಅಂದ್ರೆ ತನಗಾಗಿ ಅಂತ. ಅಕುರತ ಅಂದ್ರೆ ಮಾಡಿಕೊಂಡನು ಅಂತ. ಈ ಮನಸ್ಸು, ವಾಕು ಮತ್ತು ಪ್ರಾಣಗಳನ್ನ ತನಗಾಗಿ ಅವನು ಮಾಡಿಕೊಂಡನು ಅಂತ ಹಿಂಗ ಶ್ರುತಿ ಎನ್ನುವಂತಹದ್ದು ಅಲ್ಲಿ ಹೇಳ್ಕೊಂಡು ಬಂದದ್ದು. ಇತ್ತೇವ ಮಾದ್ಯ ಅಪಿ ಭೇದ ಶ್ರುತಯ ಉದಾಹರ್ತವ್ಯ. ಇವೇ ಮೊದಲಾಗಿರ್ತಕ್ಕಂಥ ಭೇದವನ್ನ ಹೇಳ್ತಕ್ಕಂಥ ಶ್ರುತಿಗಳನ್ನ ಅಲ್ಲಿ ಉದಾಹರಿಸಿದ್ದಾರೆ ಅಂತ. ಅಲ್ಲಿ ಶ್ರುತಿಗಳು ಇಲ್ಲಿ ಪ್ರಾಣಕ್ಕೂ ಮತ್ತು ಇತರ ಇಂದ್ರಿಯಗಳಿಗೂ, ವಾಗಾದಿ ಎಲ್ಲ ಇಂದ್ರಿಯಗಳಿಗೂ ಭೇದವನ್ನ ಹೇಳಿದ್ದಾರೆ. ಅಲ್ಲಿ ಒಂದೇ ಅಂತ ಹೇಳಿಲ್ಲ. ವಾಗಾದಿಗಳು ಮತ್ತು ಮುಖ್ಯ ಪ್ರಾಣಗಳು ಒಂದೇ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳಿಲ್ಲ. ಬೇರೆ ತತ್ವಗಳನ್ನು ಹೇಳ್ಯಾರ. ಪ್ರಾಣವನ್ನ ಬಿಟ್ಟು ವಾಗಾದಿಗಳು ಇವು ಬೇರೆ ತತ್ವಗಳಾಗಿದ್ದಾವೆ ಅಂತ ಹೇಳಿ ಶ್ರುತಿಯೊಳಗ ಉಪಕ್ರಮ ಉಪಸಂಹಾರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ತಸ್ಮಾದಪಿ ತತ್ವಾಂತರ ಭೂತ ಮುಖ್ಯಾತ್ ಇತರೆ. ತಸ್ಮಾತ್ ಅಂದ್ರೆ ಆದ್ದರಿಂದ ಅಂತ. ತತ್ವಾಂತರ ಭೂತಾಹ ಅಂದ್ರೆ ಬೇರೆ ತತ್ವಗಳು ಅಂತ. ಅವು ಮುಖ್ಯ ಪ್ರಾಣಕ್ಕಿಂತಲೂ ಇತರ ಪ್ರಾಣಗಳೇನದಾವಲ್ಲ ಅವು ಬೇರೆ ತತ್ವಗಳೇ ಆಗಿದಾವೆ ಅಂತ. ಇತರ ಪ್ರಾಣಗಳು ಅಂದ್ರೆ ಇಲ್ಲಿ ಇಂದ್ರಿಯಾದಿಗಳು ಅಂತ. ವಾಗಾದಿ ಇಂದ್ರಿಯಗಳಿದಾವಲ್ಲ ಇವು ಬೇರೆ ತತ್ವಗಳೇ ಆಗಿದಾವೆ ಅಂತ. ಇಲ್ಲಿ ಮುಖ್ಯ ಪ್ರಾಣದ ವೃತ್ತಿಗಳು ಅಂತ ನಾವು ಅದು ತಿಳ್ಕೊಳ್ಳುವಂಗಿಲ್ಲ. ಇವು ಕೂಡ ಬೇರೆ ತತ್ವಗಳೇ ಅದಾವು ಅಂತ ಹೇಳಿ ಇಲ್ಲಿ ಆಚಾರ್ಯರು ಅದನ್ನ ಹೇಳ್ಕೊಂಡು ಬಂದರು. ಇನ್ನು ಮತ್ತೇನೋ ಒಂದು ಕಾರಣ ಕೊಡ್ತಾರ, ವೈಲಕ್ಷಣ್ಯಾಚ. ಇದು 19ನೇ ಸೂತ್ರ ಇದೆ. ಅಂದ್ರಲ್ಲಿ ವಿಲಕ್ಷಣತೆ ಅನ್ನುವಂತಹದ್ದು ಇದೆ ಅಂತ. ಮುಖ್ಯ ಪ್ರಾಣಕ್ಕೂ ಇತರ ಪ್ರಾಣಗಳಿಗೂ ಒಂದು ವಿಲಕ್ಷಣಾತ್ ಅನ್ನುವಂತಹದ್ದು ಐತೆ ಅಲ್ಲಿ. ಅವು ತತ್ವಾಂತರಗಳಾಗಬೇಕಾಗಿತ್ತು. ಅಂದ್ರೆ ಇದು ಮುಖ್ಯ ಪ್ರಾಣವೇ ಒಂದು ತತ್ವ ಬೇರೆ, ಇತರ ಪ್ರಾಣಗಳು ಅವು ಬೇರೆ ತತ್ವಗಳು ಅದಾವು ಅನ್ಲಿಕ್ಕೆ ಅದಕ್ಕೆ ಇನ್ನೂ ಒಂದು ಕಾರಣವನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವುಗಳಲ್ಲಿ ಪರಸ್ಪರ ವಿಲಕ್ಷಣ ಅನ್ನುವಂತಹದ್ದು ಅದಂತ. ಕುತಶ್ಚ ತತ್ವಾಂತರ ಭೂತ ಅಂದ್ರೆ ಮುಖ್ಯ ಪ್ರಾಣಕ್ಕಿಂತಲೂ ಇತರ ಪ್ರಾಣಗಳು ಬೇರೆ ತತ್ವಗಳಾಗಿದ್ದಾವೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ರೆ
ವೈಲಕ್ಷಣ್ಯಾಚ ಅಂದರೆ ವಿಲಕ್ಷಣತೆ ಎನ್ನುವಂತಹದ್ದು ಇರುವುದರಿಂದ ಅಂತ. ವೈಲಕ್ಷಣ್ಯಂಚ ಭವತಿ ಮುಖ್ಯಸ್ಯ ಇತರೇಷಾಂಚ. ಇಲ್ಲಿ ಮುಖ್ಯಸ್ಯ ಅನ್ನೋದ್ರಿಂದ ಮುಖ್ಯ ಪ್ರಾಣಕ್ಕೂ, ಇತರೇಷಾಂಚ ಅನ್ನೋದ್ರಿಂದ ಇತರೆ ಪ್ರಾಣಗಳಿಗೂ ಅಂತ. ಮುಖ್ಯ ಪ್ರಾಣ ಮತ್ತು ಇತರ ಪ್ರಾಣಗಳಿಗೂ ವೈಲಕ್ಷಣ್ಯಂಚ ಭವತಿ, ಒಂದು ವಿಲಕ್ಷಣತೆ ಎನ್ನುವಂತಹದ್ದು ಇದೆ ಅಂತ. ವೈಲಕ್ಷಣ್ಯ ಅಂತಂದ್ರೇನು? ಪರಸ್ಪರ ಲಕ್ಷಣಗಳು ಬೇರೆ ಬೇರೆ ಅದಾವಂತ. ಮುಖ್ಯ ಪ್ರಾಣದ ಲಕ್ಷಣಗಳೇ ಬೇರೆ, ಇತರ ಪ್ರಾಣದ ಲಕ್ಷಣಗಳೇ ಬೇರೆ. ಆದ್ದರಿಂದ ಇವು ಬೇರೆಗಳಂತೆ ಹೇಳಬೇಕೇ ಹೊರತು ಇದು ಮುಖ್ಯ ಪ್ರಾಣ ತತ್ವದಲ್ಲಿ ಇದು ಸೇರೋದಿಲ್ಲ ಅಂತ. ಅದೇನು ವಿಲಕ್ಷಣತೆ ಏನದ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅವರು, ಸುಷುಪ್ತೇಷು ವಾಗಾದಿಷು ಮುಖ್ಯ ಏಕಜಾಗರ್ತಿ. ನೋಡ್ರಿ, ವಾಗಾದಿಷು ಸುಷುಪ್ತೇಷು ಅಂತ. ಈ ನಮ್ಮ ಗಾಢ ನಿದ್ರೆ ಹತ್ತಿದಾಗ ಈ ವಾಗಾದಿ ಇಂದ್ರಿಯಗಳದಾವಲ್ರಿ, ವಾಕ್ಕಾಗಲಿ, ನೇತ್ರ ಆಗಲಿ, ಶ್ರೋತ್ರ ಆಗಲಿ, ಜೂಹ ಆಗಲಿ, ಇವೆಲ್ಲವೂ ಮಲಗಿಬಿಟ್ಟಿರ್ತಾವ ಗಾಢ ನಿದ್ರೆಯೊಳಗೆ. ಸುಷುಪ್ತೇಷು ಅಂತಂದ್ರೆ ಅವು ನಿದ್ರಿಸ್ತಾಗಿರ್ತಾವ. ಅಂದ್ರೆ ಏನೋ ತಮ್ಮ ವ್ಯವಹಾರ ನಿಲ್ಲಿಸಿರ್ತಾವಂತ. ನಾವು ಮಲ್ಕೊಂಡಾಗ ನಮ್ಮ ವಾಣಿ ಮಾತಾಡೋದಿಲ್ಲ, ಕಣ್ಣು ನೋಡೋದಿಲ್ಲ, ಶ್ರೋತ್ರ ಕೇಳೋದಿಲ್ಲ. ಆದ್ರೆ ಮುಖ್ಯ ಏಕ ಜಾಗರ್ತಿ, ಅಲ್ಲಿ ಮುಖ್ಯ ಪ್ರಾಣ ಅನ್ನುವಂತಹದ್ದು ಏನದಲ್ಲ ಅದು ಒಂದು ಮಾತ್ರ ಎಚ್ಚರವಾಗಿರ್ತದ. ನಾವು ನಿದ್ದೆ ಹತ್ತಿದ್ರು ಕೂಡ ಉಸಿರಾಟ ಕ್ರಿಯೆ ಅಂತ ನಡೆದಿರ್ತದಲ್ರಿ. ಪ್ರಾಣ ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ಅದು ನಿಲ್ಲಿಸೋದಿಲ್ಲ. ಅದು ನಾವು ಸ್ವಪ್ನಾವಸ್ಥೆಯೊಳಗರ ಇರಲಿ, ಗಾಢ ನಿದ್ರೆಯೊಳಗರ ಇರಲಿ, ಎಚ್ಚರದಾಗರ ಇರಲಿ, ಮೂರು ಅವಸ್ಥೆಗಳಲ್ಲಿ ಮುಖ್ಯ ಪ್ರಾಣ ತನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ತಾನೆ ಇರ್ತದಂತದು. ಅದು ಮಲಗೋದಿಲ್ಲ. ಯಾವ್ದ್ರಿ? ಮುಖ್ಯ ಪ್ರಾಣ. ಅದಕ್ಕೆ ವಿಶ್ರಾಂತಿ ಇಲ್ಲ ಅಂತ. ಇವು ವಿಶ್ರಾಂತಿ ಪಡಿತಾವ. ವಾಗಾದಿ ಇಂದ್ರಿಯಗಳದಾವಲ್ರಿ, ಇವು ಮಾತ್ರ ಮಲಗ್ತಾವಂತ, ವಿಶ್ರಾಂತಿ ಪಡಿತಾ ಇದ್ದಾವಂತ. ಸ ಏವಚ ಏಕೋ ಮೃತ್ಯುನ ಅನಾಪ್ತಃ ಆಪ್ತಾಸ್ತು ಇತರೇ. ಸ ಏವಚ ಏಕಃ ಮೃತ್ಯುನ ಅನಾಪ್ತಃ. ಸ ಅಂದ್ರೆ ಆ ಮುಖ್ಯ ಪ್ರಾಣ ಅಂತ, ಅದು ಒಂದೇ, ಅದು ಮೃತ್ಯುವಿನಿಂದ ವ್ಯಾಪಿಸಲ್ಪಡುವುದಿಲ್ಲ ಅಂತ. ಅದು ಮೃತ್ಯುವಿನಿಂದ ಆವರಿಸಲ್ಪಡುವುದಿಲ್ಲ ಅಂತ. ಮೃತ್ಯುವಿನ ಏನು ಮಾಡಂಗಿಲ್ಲ ಅಂತ ಅದನ್ನ. ಯಾವ್ದ್ರಿ? ಈ ಮುಖ್ಯ ಪ್ರಾಣವನ್ನ. ಆಪ್ತಾಸ್ಥಿತರೆ. ಆದ್ರೆ ಇತರ ಪ್ರಾಣಗಳದಾವಲ್ರಿ, ಇವು ಮಾತ್ರ ಮೃತ್ಯುವಿಗೆ ಒಳಗಾಗ್ತಾ ಇದ್ದಾವ. ಮೃತ್ಯು ಅನ್ನುವಂತಹದ್ದು ಇತರ ಪ್ರಾಣಗಳನ್ನ ವ್ಯಾಪಿಸಿ ಬಿಡ್ತದೆ. ಆದರೆ ಮುಖ್ಯ ಪ್ರಾಣವನ್ನ ಮಾತ್ರ ಮೃತ್ಯು ಏನು ಮಾಡಂಗಿಲ್ಲ ಅಂತ. ನಾವು ಮುಖ್ಯ ಪ್ರಾಣವನ್ನ ಅದು ವ್ಯಾಪಿಸದೇ ಇರ್ತದಂತ. ಮುಖ್ಯ ಪ್ರಾಣ ಮೃತ್ಯುವಿನಿಂದ ಅದು ವ್ಯಾಪಿಸಲ್ಪಡದೇ ಇರುವಂತಹದ್ದು. ತಸ್ಯೈವ ಚ ಸ್ಥಿತಿ ಉತ್ಕ್ರಾಂತಿಭ್ಯಾಂ ದೇಹಧಾರಣ ಪತನ ಹೇತುತ್ವಂ ನ ಇಂದ್ರಿಯಾಣಾಂ. ಈಗ ನೋಡ್ರಿ, ಈ ಮುಖ್ಯ ಪ್ರಾಣ ಸ್ಥಿತಿ ಅಂತಂದ್ರೆ ಏನು? ಇದು ಇರುವುದರಿಂದಲೇ ಅಂತ. ಮತ್ತು ಉತ್ಕ್ರಾಂತಿ, ಈ ಮುಖ್ಯ ಪ್ರಾಣ ನಮ್ಮ ಶರೀರವನ್ನ ಬಿಟ್ಟು ಹೋಯಿತು ಅಂತಂದ್ರೆ ಅವಾಗ ಶರೀರ ಬಿದ್ದು ಹೋಗ್ಬಿಡ್ತದ. ಆ ಮುಖ್ಯ ಪ್ರಾಣ ಇರೋ ತನಕ ಮಾತ್ರ ದೇಹಧಾರಣ. ನಮ್ಮ ದೇಹ ಇದು ಎಲ್ಲ ಕೆಲಸ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮ ದೇಹಧಾರಣ ಎಲ್ಲಿವರೆಗೆ ಅಂತಂದ್ರೆ ಮುಖ್ಯ ಪ್ರಾಣ ಇರೋ ತನಕ. ಸ್ಥಿತಿ ಅಂತಂದ್ರೆ ಏನು? ಅದು ಇರುವವರೆಗೆ ಅಂತ. ಉತ್ಕ್ರಾಂತಿ ಅಂದ್ರೆ ಶರೀರವನ್ನು ಬಿಟ್ಟು ಹೊರಟು ಹೋಗುದು ಅಂತ. ಪತನ ಹೇತುತ್ವಂ, ಅವಾಗ ಶರೀರ ಬಿದ್ದು ಹೋಗ್ಬಿಡ್ತದ. ದೇಹಧಾರಣ ಪತನ ಹೇತುತ್ವಂ, ಈ ದೇಹ ಧಾರಣಕ್ಕೂ ಮತ್ತು ದೇಹ ಪತನಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಮುಖ್ಯ ಪ್ರಾಣವೇ ಅಂತ. ನ ಇಂದ್ರಿಯಾಣ, ಇಂದ್ರಿಯಗಳಲ್ಲ. ಯಾಕಂದ್ರೆ ಕಣ್ಣು ಕಾಣದೆ ಹೋದ್ರೂ ಪ್ರಾಣ ಇತ್ತು ಅಂದ್ರೆ ನಾವು ಬದುಕಿರ್ತೀವಿ. ಕಿವಿ ಕೇಳದೆ ಹೋದ್ರೂ ಕೂಡ ಪ್ರಾಣ ಇತ್ತಂದ್ರೆ ನಾವು ಬದುಕಿರ್ತೀವಿ. ಇವು ಒಂದೊಂದು ಇಂದ್ರಿಯಗಳು ಬಿಟ್ಟು ಆದ್ರೂ ಅವು ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ದೇಹಧಾರಣೆ ಅಂತ ಇರ್ತದ. ಒಂದೊಂದು ಇಂದ್ರಿಯಗಳೇ ಅದಕ್ಕೆ ಮೇನ್, ಇದು ಮುಖ್ಯ ಅಂತ ಅಲ್ಲ. ಇವಾಗ ಈ ದೇಹಧಾರಣೆಗೆ
ಇಲ್ಲಿ ಒಂದೊಂದು ಇಂದ್ರಿಯಗಳು ಬಹಳ ಮುಖ್ಯ ಅದಾವ ಅಂತ ಹಂಗ ಅರ್ಥ ಅಲ್ಲ. ಆದ್ರೂ ಮುಖ್ಯ ಪ್ರಾಣ ಮಾತ್ರ ಬಹಳ ಮುಖ್ಯ ಅದು. ಮುಖ್ಯ ಪ್ರಾಣ ಇದ್ರನೇ ನಮ್ಮ ಶರೀರ ಧಾರಣೆ ಆಗ್ತೈತಿ ಹೊರತು ಮುಖ್ಯ ಪ್ರಾಣ ಇಲ್ಲದೆ ಹೋದ್ರೆ ನಮ್ಮ ಶರೀರ ಬಿದ್ದು ಹೋಗ್ಬಿಡ್ತೈತಿ ಅಂತ. ಆದ್ರಿಂದ ಇಂದ್ರಿಯಗಳು ಅಲ್ಲ ಅಂತ ಹೇಳ್ತಾ ಇದ್ರು. ನ ಇಂದ್ರಿಯಾಣ. ಯಾವ್ದಕ್ಕ ದೇಹಧಾರಣಕ್ಕ ಇಂದ್ರಿಯಗಳು ಕಾರಣ ಅಲ್ಲ ಅಂತ, ಮುಖ್ಯ ಪ್ರಾಣವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ವಿಷಯ ಆಲೋಚನ ಹೇತುತ್ವಂ ಚ ಇಂದ್ರಿಯಾಣಾಂ. ಈಗ ವಿಷಯಗಳದಾವ್ರಿ, ಆ ವಿಷಯಗಳನ್ನ ಕುರಿತು ಆಲೋಚನ, ಅದನ್ನ ನಾವು ವಿಚಾರ ಮಾಡ್ತೀವಿ. ಯಾಕಂದ್ರೆ ವಿಷಯಗಳನ್ನ ನಾವು ಕಣ್ಣಿಂದ ನೋಡ್ತೀವಿ ಅಥವಾ ಇನ್ನೊಬ್ಬರು ಹೇಳುವುದನ್ನ ಬಾಯಿಂದ ಕೇಳ್ತೀವಿ, ಕಿವಿಯಿಂದ ಕೇಳ್ತೀವಿ, ವಾಕ್ಯನಿಂದ ಮಾತಾಡ್ತೀವಿ. ಅಂದ್ರೆ ವಿಷಯಗಳ ಆಲೋಚನಕ್ಕೆ ಕಾರಣ ಅನ್ನುವಂತಹದ್ದು ಇಂದ್ರಿಯಗಳಾಗಿದ್ದ ಹೊರತು ಪ್ರಾಣವಲ್ಲ. ಪ್ರಾಣ ಅನ್ನುವಂತಹದ್ದು ಅದು ಏನು ಕೇಳುವುದು ಅಲ್ಲ, ನೋಡುವುದು ಅಲ್ಲ, ಮುಟ್ಟುವುದು ಅಲ್ಲ. ಅದು ಹೌದಿಲ್ರಿ. ಇಂದ್ರಿಯಗಳು ಆ ವಿಷಯಗಳ ಆಲೋಚನೆಗೆ ಕಾರಣ ಆಗಿದ್ದಾವೆ ಹೊರತು ಪ್ರಾಣ ಅನ್ನುವಂತಹದ್ದಲ್ಲ. ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗೆ ಹೇಳ್ತದಂತ. ಇತ್ತೇವಂ ಜಾತೀಯಕೋ ಭೂಯಾನ್ ಲಕ್ಷಣ ಭೇದ ಪ್ರಾಣ ಇಂದ್ರಿಯಾಣಂ. ಅಂದ್ರೆ ಪ್ರಾಣಕ್ಕೂ ಮತ್ತು ಇಂದ್ರಿಯಕ್ಕೂ ಭೂಯಾನ್ ಅಂದ್ರೆ ಹೆಚ್ಚಿಗೆ ಅಂತ, ಹೆಚ್ಚಿಗೆ ಬಹಳಷ್ಟು ಲಕ್ಷಣ ಭೇದ ಅನ್ನುವಂತಹದ್ದು ಅದ ಅಂತ. ಈ ಶ್ರುತಿಗಳಿಂದ ನಮಗೇನು ಅರ್ಥ ಆಕೈತಿ ಅಂತಂದ್ರೆ, ಈ ಪ್ರಾಣ ಮತ್ತು ಇತರ ಪ್ರಾಣಗಳಿಗೂ ಅಂದ್ರೆ ಇಂದ್ರಿಯಗಳಿಗೂ ಅಂತ, ಪ್ರಾಣಕ್ಕೂ ಇಂದ್ರಿಯಗಳಿಗೂ ಒಂದು ಲಕ್ಷಣ ಭೇದ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದನ್ನ ನಮ್ಮ ಶ್ರುತಿಗಳು ಬೋಧ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು. ತಸ್ಮಾದಪಿ ಯೇಷಾಂ ವಸ್ತ್ವಂತರ ಭಾವ ಸಿದ್ಧಿ. ಆದ್ದರಿಂದ ಇಲ್ಲಿ ತತ್ವಾಂತರ, ತತ್ವಾಂತರ ಅಂದ್ರೇನು, ಪ್ರಾಣ ಮತ್ತು ಇತರ ಪ್ರಾಣಗಳಲ್ಲಿ ಇವು ಬ್ಯಾರೆ ತತ್ವಗಳು ಅಂತ. ಪ್ರಾಣಕ್ಕಿಂತಲೂ ಭಿನ್ನವಾಗಿ ವಾಗಾದಿ ಇಂದ್ರಿಯಗಳು ಬ್ಯಾರೆ ತತ್ವಗಳಾಗಿದ್ದಾವೆ ಎನ್ನುವಂತಹದ್ದು ನಮ್ಗೆ ಇದರಿಂದ ಸಿದ್ಧ ಆಗಿಬಿಡ್ತು ಅಂತ. ಇನ್ನ ಪೂರ್ವ ಪಕ್ಷಿಯ ಮಾತುಗಳನ್ನ ಇಲ್ಲಿ ಖಂಡನ ಮಾಡ್ತಾರೆ. ಅವನು ಅನೇಕ ಯುಕ್ತಿಗಳನ್ನು ಹೇಳಿದ್ದ. ಇಲ್ಲಿ ಸ್ವಲ್ಪ ಇದನ್ನ ಭಾಮಿತಿ ವ್ಯಾಖ್ಯಾನದ ಬಗ್ಗೆ ಹೇಳ್ತಾರೆ. ಇಲ್ಲಿ ಈ 1ನೇ ಸೂತ್ರದೊಳಗ ಭೇದ ಅನ್ನುವಂತ ಶಬ್ದದ ಅಧ್ಯಾರ ಅನ್ನುವಂತಹದ್ದು ಅದಲ್ಲಿ ಭೇದ ಶ್ರುತೇಚ್ಛ ಅನ್ನುವಂತಹದ್ದು ಅಲ್ಲಿ ಪುನರುಕ್ತಿ ಆಗ್ತದ ಅಂತ ಹೇಳಿ, ಅಲ್ಲಿ ತಚ್ಛಬ್ದ ಅನ್ನುವಂತಹದ್ದು ಅದು ಹಿಂದೆ ಹೇಳಿದ್ದರ ಪರಾಮರ್ಶಕವಲ್ಲ. ಆದ್ರಿಂದ ವಾಗಾದಿಗಳು 11 ಇಂದ್ರಿಯವೋ ಅಥವಾ ಪ್ರಾಣವೂ ಕೂಡ ಇಂದ್ರಿಯವೋ ಅಂತ ಇಲ್ಲಿ ಸಂಶಯವನ್ನು ತೆಗಿತಾರ ಅವರು. ಈ ವಾಗಾದಿಗಳೇನದಾವಲ್ಲ ಇವು 11 ಇಂದ್ರಿಯಗಳು, ಮತ್ತ ಹಂಗಾರೆ ಪ್ರಾಣವೂ ಕೂಡ ಒಂದು ಇಂದ್ರಿಯ ಅಂತ ಸಂಶಯ ಬರ್ತೈತಿ. ಇಲ್ಲಿ 12 ಆಗ್ತಾವಲ್ಲ ಅಂತ. ವಾಗಾದಿಗಳು ಮಾತ್ರ ಇಂದ್ರಿಯಗಳು, ಪ್ರಾಣ ಅಲ್ಲ ಅಂತ ಹೇಳಿ ಇಲ್ಲಿ ಅಧಿಕರಣ ಸಿದ್ಧಾಂತವನ್ನ ನಾವು ತಗೊಳ್ಬೇಕು ಅಂತ. ಇಲ್ಲಿ ಪ್ರಾಣ ಅನ್ನುವಂತಹದ್ದು ಅದು ಇಂದ್ರಿಯವಲ್ಲ, ವಾಗಾದಿಗಳು ಮಾತ್ರ ಇಂದ್ರಿಯಗಳದಾವು ಅಂತ. ಇದು ಭೇದ ಶ್ರುತಿ ಅನ್ನುವಂತ ಮುಂತಾದ ಸೂತ್ರಗಳು ಇದನ್ನ ಹೊಂದಿಸಬೇಕು ಅಂತ ಹೇಳಿ ಇಲ್ಲಿ ಭಾವಿನಿ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಆದ್ರೆ ಇಂದ್ರಿಯಗಳು ಯಾವುವು ಎಂಬುದು ಅಲ್ಲಿ ಗುರ್ತು ಮಾಡಿದ್ದರಿಂದ ಇಲ್ಲಿ ಸಿದ್ಧಾಂತ ಯಾವ ಪ್ರಯೋಜನ ಅನ್ನುವಂತಹದ್ದಿಲ್ಲ. ಯಾಕೆ ಇಂದ್ರಿಯಗಳು ಮುಖ್ಯಾರ್ಥದಲ್ಲಿ ಪ್ರಾಣ ಅಲ್ಲ ಅಂತ ಇದು ಆತ್ಮನ ವಿವೇಕಕ್ಕೆ ಉಪಯೋಗವಾಗ್ತದಂತ ಅಂತ ಹೇಳಿದ್ರಲ್ಲಿ. ಇನ್ನ ಪೂರ್ವ ಪಕ್ಷಿ ಯುಕ್ತಿಗಳ ಬಗ್ಗೆ ಇಲ್ಲಿ ಖಂಡನೆಯನ್ನ ಮಾಡ್ತಾ ಇದ್ದಾರೆ. ಯದುಕ್ತಂ ಏತಸ್ಯೈವ ಸರ್ವೇ ರೂಪಮಭವನ್ ಇತಿ ಶ್ರುತೇಃ ಪ್ರಾಣ ಏವ ಇಂದ್ರಿಯಾಣಿ ಇತಿ ತದಯುಕ್ತಂ. ಆ ಪೂರ್ವ ಪಕ್ಷಿಗಳ ಒಂದು ಯುಕ್ತಿಗಳನ್ನ ಅನ್ನುವಂತಹದ್ದನ್ನ ಇಲ್ಲಿ ಖಂಡನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದ್ ನಿಮಿಷ ಅಂದ್ರೆ ಪೂರ್ವ ಪಕ್ಷಿಗಳು ಇಂದ ಒಂದು ಆಕ್ಷೇಪ ಮಾಡ್ಕೊಂಡು ಬಂದಿದ್ರಲ್ರಿ, ಅವ್ರ ಯುಕ್ತಿಗಳನ್ನ ಇಲ್ಲಿ ಖಂಡನ ಮಾಡುವಂತವ್ರು ಆಗ್ತಾ ಇದ್ದಾರೆ. ಅದನ್ನು ಸ್ವಲ್ಪ ನಾವು ನೋಡಿದ್ವಿ. ಯದುಕ್ತಂ ಏತಸ್ಯೈವ ಸರ್ವೇ ರೂಪಮಭವನ್.
ಬೃಹದಾರಣ್ಯಕೋಪನಿಷತ್ತಿನ ಒಂದು ಶ್ರುತಿ ಎನ್ನುವಂತಹದ್ದು. ಏತಸ್ಯೈವ ಸರ್ವೇ ರೂಪಮಭವನ್ ಅಂತ ಇತಿ ಶ್ರುತೇಃ ಪ್ರಾಣ ಏವ ಇಂದ್ರಿಯಾಣಿ ಇತಿ ತದಯುಕ್ತಂ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ ಅಂತಂದ್ರೆ ಅಂತಂದ್ರೆ ಇಲ್ಲಿ ತೇ ಏತಸ್ಯೈವ ಸರ್ವೇ ರೂಪಮಭವನ್, ಇಂದ್ರಿಯಾದಿಗಳದಾವಲ್ಲ ಇವು ಪ್ರಾಣದ ರೂಪಗಳೇ ಅಂತ ಹೇಳಿ. ಅಂದ್ರೆ ಇವೆಲ್ಲವೂ ಇದರ ಅಂತಂದ್ರೆ ಯಾವುದು ಪ್ರಾಣದ ರೂಪವಾದವು ಅಂತ ಹೇಳಿ ಅಲ್ಲಿ ಶ್ರುತಿ ಪ್ರಮಾಣದಿಂದ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು ಅಂತ ಹೇಳಿ ಪೂರ್ವ ಪಕ್ಷಿಯಲ್ಲಿ ಹೇಳಿದ್ದ. ಇಲ್ಲಿ ಪ್ರಾಣ ಅನ್ನುವಂಥದ್ದು ಏನಲ್ಲ, ಅದು ಕೂಡ ಇಂದ್ರಿಯಗಳೆಂದ, ಅದು ಸರಿಯಲ್ಲ ಅಂತ ಈ ಖಂಡನ ಮಾಡ್ತಾ ಇದ್ದಾರೆ. ಅಲ್ಲಿ ಪೂರ್ವ ಪಕ್ಷಿ ಇರ್ತಕ್ಕಂಥ ಮಾತನ್ನ ಶ್ರುತೇ ಪ್ರಾಣ ಏವ ಇಂದ್ರಿಯಾಣಿ, ಪ್ರಾಣವೇ ಇಲ್ಲಿ ಇಂದ್ರಿಯಗಳು ಅಂತ ಹೇಳಿದ್ರಲ್ಲ ಪೂರ್ವ ಪಕ್ಷಿ, ತತ್ ಅಯುಕ್ತಂ ಅಂದ್ರೆ ನೀ ಹೇಳ್ತಕ್ಕಂಥದ್ದು ಇದು ಯುಕ್ತವಾದಂತಹದ್ದು ಅಲ್ಲ ಅಂತ. ತತ್ರಾಪಿ ಪೌರ್ವಾಪರ್ಯ ಆಲೋಚನಾತ್ ಭೇದ ಪ್ರತೀತೇಹೆ, ಅಂದ್ರೆ ನಾವು ಪೂರ್ವಾಪರ ವಿಚಾರ ಮಾಡುವುದರಿಂದ ಅಲ್ಲಿ ಭೇದ ಅನ್ನುವಂತಹದ್ದೇ ನಮಗ ಕಂಡು ಬರ್ತಾ ಇದೆ ಅಂತ. ಪೂರ್ವಾಪರ ಅಂದ್ರೆ ಹಿಂದೂ ಮುಂದು ಸ್ವಲ್ಪ ಸಂದರ್ಭವನ್ನು ನಾವು ಆಲೋಚನೆ ಮಾಡಿ ನೋಡಿದ್ರ ಅಲ್ಲಿ ಭೇದ ಅನ್ನುವಂತಹದ್ದೇ ನಮಗ ತೋರ್ತದ. ಅದು ಹೆಂಗ್ ತೋರ್ತದ ಅಂತಂದ್ರೆ ಅದಕ್ಕ ಶ್ರುತಿ ಪ್ರಮಾಣ ಕೊಡ್ತಾ ಇದ್ದಾರೆ. ತಥಾಹಿ ವದಿಷ್ಯಾಮ್ಯೆ ವಾಹಮಿತಿ ವಾಗಧ್ರೆ ಇತಿ ವಾಗಾದೀನಿ ಇಂದ್ರಿಯಾಣಿ ಅನುಕ್ರಮ್ಯ. ಬೃಹದಾರಣ್ಯಕೋಪನಿಷತ್ತಿನ ಒಂದು ಪ್ರಮಾಣವನ್ನ ಕೊಟ್ಟು ಹೇಳ್ತಾರ. ವದಿಷ್ಯಾಮ್ಯೇವ ಅಹಮಿತಿ ವಾಗ್ದಗ್ಧ್ರೆ ಅಂಥೇಳಿ ಇಲ್ಲಿ ಶ್ರುತಿ ಅನ್ನುವಂತಹದ್ದು. ಇಲ್ಲಿ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ವಾಕ್ ಅನ್ನುವಂತಹದ್ದು ಅದು ಮಾತಾಡುತ್ತಲೇ ಇರ್ತೀನಿ ಅಂತ ಹೇಳಿ ನಿರ್ಧಾರಣೆ ಮಾಡಿಕೊಂಡಿತು ಅಂತದಲ್ಲಿ ಶ್ರುತಿ ಹೇಳ್ತದಲ್ಲಿ. ಈ ವಾಗೇಂದ್ರಿಯ ಅನ್ನುವಂತಹದ್ದು ಏನದಲ್ಲ, ಅದು ನಾ ಮಾತಾಡ್ತಾನೆ ಇರ್ತೀನಿ ಅಂತ ಹೇಳಿ ಅದು ನಿರ್ಧಾರ ಮಾಡ್ಕೊಂಡ್ಬಿಡ್ತಂತದು. ಅದನ್ನಲ್ಲಿ ಶ್ರುತಿ ಹೇಳ್ತದು ವದಿಷ್ಯಾಮಿ ಅಂದ್ರೆ ಮಾತಾಡ್ತಾ ಇರ್ತೀನಿ ಅಂತ. ಅಹಮಿತಿ ವಾಗ್ದದ್ರೆ, ಆ ವಾಗೇಂದ್ರಿಯ ಅನ್ನುವಂತಹದ್ದು ನಾನು ಯಾವಾಗಲೂ ಮಾತಾಡಿಕೊಂಡೇ ಇರ್ತೀನಿ ಅಂತ ಹೇಳಿ ಅದು ನಿರ್ಧಾರವನ್ನು ಮಾಡಿತು ಅಂತ. ಇತಿ ವಾಗಾದೀನಿ ಇಂದ್ರಿಯಾಣಿ ಅನುಕ್ರಮ್ಯ, ಅಲ್ಲಿ ವಾಗೇಂದ್ರಿಯವೇ ಮೊದಲಾಗಿರ್ತಕ್ಕಂಥ ಎಲ್ಲ ಇಂದ್ರಿಯಗಳನ್ನ ಅನುಕ್ರಮವಾಗಿ ತಾನೇ ಮೃತ್ಯು ಶ್ರಮೋ ಭೂತ್ವಾ ಉಪಯೇಮೆ ತಸ್ಮಾತ್ ಶ್ರಾಮ್ಯತೇವ ವಾಕ್. ಅಲ್ಲಿ ಮತ್ತೆ ಮುಂದಿನ ಶ್ರುತಿ ಏನ್ ಹೇಳ್ತು ಅಂತಂದ್ರೆ ಹೀಗಲ್ಲಿ ವಾಗಾದಿಯಾಗಿ ಹೇಳ್ಕೊಂಡು ಬಂದು ಅವುಗಳನ್ನ ಅಲ್ಲಿ ಮೃತ್ಯು ಅನ್ನುವಂತಹದ್ದು ಅಲ್ಲಿ ಶ್ರಮರೂಪವಾಗಿ ಸಮೀಪಿಸಿದ ಅಂತ ಅಲ್ಲಿ ಬೃಹದಾರಣ್ಯಕ ಇನ್ನೊಂದು 21ನೇ ಮಂತ್ರದಲ್ಲಿ 1ನೇ ಅಧ್ಯಾಯ 5ನೇ ಖಂಡ 21ನೇ ಮಂತ್ರದಲ್ಲಿ ತಾನಿ ಮೃತ್ಯು ಶ್ರಮೋ ಭೂತ್ವ, ತಾನಿ ಅಂತಂದ್ರೆ ಆ ಇಂದ್ರಿಯಗಳನ್ನ ಅಂತ, ಆ ವಾಗಾದಿ ಇಂದ್ರಿಯಗಳನ್ನ ಅವಳನ್ನ ಅಲ್ಲಿ ಮೃತ್ಯು ಅನ್ನುವಂತಹದ್ದು ಶ್ರಮೋಭೂತ್ವ ಅಂದ್ರೆ ಶ್ರಮರೂಪವಾಗಿ ಉಪಯ ಇಮೆ, ಉಪಯ ಅಂದ್ರೆ ಸಮೀಪಿಸಿದ ಅಂತ. ಆ ವಾಗಾದಿ ಇಂದ್ರಿಯಗಳನ್ನ ಒಂದೊಂದಾಗಿ ಹೇಳಿ ಅವಳನ್ನು ಮೃತ್ಯು ಅನ್ನುವಂತಹದ್ದು ಅಲ್ಲಿ ಶ್ರಮರೂಪವಾಗಿ ಸಮೀಪಿಸಿದ. ತಸ್ಮಾತ್ ಶ್ರಾಮ್ಯತೇವ ವಾಕ್, ಅದರಿಂದ ವಾಕ್ ಏನಾಗ್ಬಿಡುತ್ತಲ್ಲಿ ಶ್ರಾಂತವಾಗಿ ಇರ್ತದ ಅಂತ. ಹಿಂಗ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಹೇಳ್ಕೊಂಡು ಬಂದ. ಇತಿಚ ಶ್ರಮರೂಪೇಣ ಮೃತ್ಯುನಾ ಗ್ರಸ್ತತ್ವಂ ವಾಗಾದೀನಾಂ ಅಭಿದಾಯ. ಇತಿಚ ಅಂದ್ರೆ ಹೀಗೆ ಇಲ್ಲಿ ಆ ವಾಗಾದಿಗಳು ಏನದಾವಲ್ಲ ವಾಕ್ಯೇಂದ್ರಿಯ ಮೊದಲಾದಂಥವುಗಳು ಶ್ರಮರೂಪೇಣ ಮೃತ್ಯುನಾ ಗ್ರಸ್ತತ್ವಂ, ಅಲ್ಲಿ ಶ್ರಮರೂಪವಾಗಿರ್ತಕ್ಕಂಥ ಮೃತ್ಯುವಿನಿಂದ ಅವು ಗ್ರಸ್ತವಾಗಿದ್ದಾವೆ ಅಂದ್ರೆ ಕೂಡಿಕೊಂಡಿದ್ದಾವೆ ಅಂತ. ವಾಗಾದೀನಾಂ ಅಭಿದಾಯ ಅಂದ್ರೆ ಅಲ್ಲಿ ವಾಗಾದಿಗಳು ಶ್ರಮರೂಪವಾದ ಮೃತ್ಯುವಿನಿಂದ ಗ್ರಸ್ತವಾಗಿದ್ದಾವೆ ಅಂತ ಹೇಳಿ ಅಭಿದಾಯ ಅಂದ್ರೆ ಈ ಪ್ರಕಾರವಾಗಿ ಹೇಳಿ ಅಂತ. ಮತ್ತು ಮುಂದಿನ ಮಂತ್ರ ಹೇಳ್ತದ ಅಥ ಇಮಮೇವ ನ ಆಪ್ನೋದ್ಯೋಯಂ
ಮಧ್ಯಮ ಪ್ರಾಣ ಇತಿ ಪೃಥಕ್ ಪ್ರಾಣಂ ಮೃತ್ಯುನ ಅನಭಿಭೂತಂ ತಮ್ ಅನುಕ್ರಾಮತಿ ಅಥ ಇಮಮೇವ ಇನ್ನ ಈ ಮಧ್ಯಮ ಪ್ರಾಣ ಅನ್ನುವಂಥದ್ದು ಐತಲ್ರಿ, ಇದನ್ನು ಮಾತ್ರ ಅದು ವ್ಯಾಪಿಸಲಿಲ್ಲ ಅಂತ. ಯಾವುದು ಮೃತ್ಯು ಅನ್ನುವಂಥದ್ದು ಆ ಮಧ್ಯಮ ಪ್ರಾಣವನ್ನ ಅದು ವ್ಯಾಪಿಸಲಿಲ್ಲ. ಎಲ್ಲ ವಾಗಾದಿ ಇಂದ್ರಿಯಗಳನ್ನ ಅದು ಮೃತ್ಯು ಅನ್ನುವ ಶ್ರಮರೂಪವಾಗಿರ್ತಕ್ಕಂಥ ಮೃತ್ಯು ಅನ್ನುವಂಥದ್ದಲ್ಲಿ ವ್ಯಾಪಿಸಿಬಿಡ್ತು. ಅದರಿಂದ ಅಲ್ಲಿ ವಾಕ್ ಶಾಂತವಾಯಿತು ಅಂತ ಹೇಳಿದ್ರಲ್ರಲ್ಲಿ. ಆದ್ರೆ ಅಂದ್ರೆ ವಾಗಾದಿಗಳು ಶ್ರಮರೂಪವಾಗಿರ್ತಕ್ಕಂಥ ಮೃತ್ಯುವಿನಿಂದ ಕೂಡ್ಕೊಂಡ್ ಬಿಟ್ಟಿದಾವ. ಆದ್ರೆ ಇಲ್ಲಿ ಮಧ್ಯಮ ಪ್ರಾಣವಾಗಿರ್ತಕ್ಕಂಥದ್ದು ಏನದಲ್ರಿ, ಅದು ಮಾತ್ರ ಅದೇನಾಯ್ತು, ನ ಆಪ್ನೋದ್ಯೋಯಂ ಮಧ್ಯಮ ಪ್ರಾಣ. ಆದ್ರೆ ಮಧ್ಯಮ ಪ್ರಾಣ ಅನ್ನುವಂಥದ್ದು ಮೃತ್ಯುವಿನಿಂದ ಅದು ವ್ಯಾಪಿತವಾಗಲಿಲ್ಲ ಅಂತ, ಅದನ್ನ ವ್ಯಾಪಿಸಲಿಲ್ಲ ಅಂತ. ಹಿಂಗ ಅಲ್ಲಿ ಮೃತ್ಯು ಪೃಥಕ್ ಪ್ರಾಣಂ ಮೃತ್ಯುನ ಅನಭಿಭೂತಂ, ಅಲ್ಲಿ ಪ್ರತ್ಯೇಕವಾಗಿ, ಪೃಥಕ್ ಅಂದ್ರೆ ಏನು, ಬೇರೆಯಾಗಿ ಅಂತ. ಅಲ್ಲಿ ಮೃತ್ಯುವಿನಿಂದ ಆ ಪ್ರಾಣ ಅನ್ನುವಂತಹದ್ದು ಸೋಲನ್ನ ಹೊಂದಲಿಲ್ಲ ಅಂತ. ಪೃಥಕ್ ಪ್ರಾಣ ಮೃತ್ಯುನ ಅನಭಿಭೂತಂ ತಮ್ ಅನುಕ್ರಾಮತಿ ಅಂದ್ರೆ ಅದು ಮೃತ್ಯುವಿನಿಂದ ಪರಾಭವವನ್ನು ಹೊಂದಲಿಲ್ಲ ಅಂತ ಹೇಳಿ ಅಲ್ಲಿ ಪ್ರಾಣವನ್ನ ಬೇರೆಯಾಗಿನೇ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅಯಂ ವೈ ನಃ ಶ್ರೇಷ್ಠ ಇತಿ ಚ ಶ್ರೇಷ್ಠತಾಂ ಅಸ್ಯ ಅವಧಾರಯತಿ. ಅಯಂ ವೈ ನಃ ಶ್ರೇಷ್ಠ, ನಮ್ಮಲ್ಲಿ ಇವನೇ ಶ್ರೇಷ್ಠ ಅಂತ. ಅಯಂ ಅಂದ್ರೆ ಇವನು ಅಂತ, ನಃ ಅಂದ್ರೆ ನಮ್ಮಲ್ಲಿ, ವೈ ಅಂದ್ರೆ ನಿಶ್ಚಯವಾಗಿ, ನಮ್ಮಲ್ಲಿ ಇವನೇ ಶ್ರೇಷ್ಠವಾಗಿ, ಇವನೇ ನಿಶ್ಚಯವಾಗಿ ಶ್ರೇಷ್ಠನು ಅಂತೇಳಿ. ಇತೀಚ ಶ್ರೇಷ್ಠತಾಂ ಅಸ್ಯ ಅವಧಾರಯತಿ ಅಂದ್ರೆ ಇದು ಶ್ರೇಷ್ಠ ಅನ್ನುವಂತಹದ್ದನ್ನ ಅಲ್ಲಿ ನಿಶ್ಚಯಿಸದು. ಅಂದ್ರೆ ಇಲ್ಲಿ ಶ್ರೇಷ್ಠ ಯಾವುದು, ಪ್ರಾಣವೇ ಅಂತ. ಪ್ರಾಣವೇ ಇಲ್ಲಿ ಶ್ರೇಷ್ಠವಾಗಿದೆ ಎನ್ನುವಂತಹದ್ದನ್ನ ಅಲ್ಲಿ ಉಪನಿಷತ್ ಅನ್ನುವಂತಹದ್ದು ಉಪದೇಶ ಮಾಡ್ಕೊಂಡು ಬಂದದ ಅಂತ. ಅಲ್ಲಿ ಶ್ರೇಷ್ಠತ್ವವನ್ನು ನಿಶ್ಚಯ ಮಾಡಿದ ಎದಕ್ಕ, ಪ್ರಾಣಕ್ಕಂತ. ಆಮೇಲೆ ತಸ್ಮಾತ್ ತತ್ ಅವಿರೋಧೇನ ವಾಘಾದಿಸು ಪರಿಸ್ಪಂದನ ಲಾಭಸ್ಯ ಪ್ರಾಣಾಯತ್ತತ್ವಂ. ತಸ್ಮಾತ್ ಅಂದ್ರೆ ಆದ್ದರಿಂದ ಅಂತ. ಅವಿರೋಧೇನ, ತತ್ ಅವಿರೋಧೇನ ಅಂದ್ರೆ ಅದಕ್ಕ ವಿರೋಧವಾಗದಂತೆ ಅಂತ. ತಸ್ಮಾತ್ ಆದ್ದರಿಂದ, ತತ್ ಅವಿರೋಧೇನ ಅದಕ್ಕೆ ವಿರೋಧವಾಗದಂತೆ, ವಾಗಾದಿಸು ಪರಿಸ್ಪಂದನಸ್ಯ ವಾಗಾದಿಗಳಿಗೆ ಅಂತ, ವಾಕ್ ಮೊದಲಾದವುಗಳಿಗೆ ಅಲ್ಲಿ ಒಂದು ಪ್ರಾಣಾಯತ್ತತ್ವಂ, ಪರಿಸ್ಪಂದನ ಲಾಭಸ್ಯ ಅಂತಂದ್ರೆ ಏನು, ಅದರ ಚಲನೆ, ಪರಿಸ್ಪಂದನ ಅಂದ್ರೆ ಚಲನೆ ಆಗುವುದಂತ. ಆ ವಾಗಾದಿಗಳಿಗೆ ಒಂದು ಚಾಲನೆ ಅನ್ನುವಂತಹದ್ದು, ಅವು ಚಲಿಸಬೇಕಾಗಿತ್ತು ಅಂತಂದ್ರೆ ಅದರ ಪ್ರಾಪ್ತಿಗಾಗಿ ಅದು ಪ್ರಾಣದ ಅಧೀನವಾಗಿರುತ್ತದೆ ಅಂತ. ಪ್ರಾಣಾಯತ್ತತ್ವಂ ಅಂದ್ರೆ ಏನು, ಪ್ರಾಣದ ಅಧೀನವಾಗಿ ವಾಗಾದಿಗಳು ಅವು ಪರಿಸ್ಪಂದನ ಉಳ್ಳವುಗಳಾಗಿದ್ದಾವೆ ಅಂತ. ಈ ವಾಕ್ ಮಾತಾಡಬೇಕಾಗಿತ್ತು ಅಂದ್ರೆ ಪ್ರಾಣ ಇರ್ಬೇಕಲ್ರಿ. ಪ್ರಾಣ ಇದ್ರನೇ ವಾಕ್ ಮಾತಾಡ್ತದ, ಪ್ರಾಣ ಇದ್ರನೇ ಶ್ರೋತ್ರ ಕೇಳ್ತದ, ಪ್ರಾಣ ಇದ್ರನೇ ನೇತ್ರ ನೋಡ್ತದ. ಇವೆಲ್ಲವೂ ಪ್ರಾಣದ ಅಧೀನ ಅದಾವಂತ. ಎಲ್ಲ ಇಂದ್ರಿಯಗಳು ಏನದಾವಲ್ರಿ ಇವು, ಇವಿಷ್ಟು ವಾಗಾದಿಗಳು ಅವುಗಳ ಚಲನೆ ವಲನೆಗಳು ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕ ಪ್ರಾಣದ ಅಧೀನತೆ ಅನ್ನುವಂತಹದ್ದು ಮುಖ್ಯವಾಗಿ ಇದೆ ಅಂತ ಹೇಳಿ ಅದನ್ನೇ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದೆ. ಅಥ ತದ್ರೂಪ ಭವನಂ ವಾಗಾದೀನಾಮಿತಿ ಮಂತವ್ಯಂ ನ ತಾದಾತ್ಮ್ಯಂ. ತದ್ರೂಪ ಭವನಂ ಅಂತಂದ್ರೆ ಏನು, ಆ ವಾಗಾದಿಗಳು ಪ್ರಾಣದ ರೂಪವನ್ನ ಅವು ಹೊಂದಿದ್ದಾವು ಅಂತ ಹೇಳಿ ಅವು ಹೇಳಿದಾವೆ ಹೊರತು ಅಲ್ಲಿ ತಾದಾತ್ಮ ಅಂತ ತಿಳ್ಕೊಳ್ಬಾರ್ದು ನಾವಲ್ಲಿ. ವಾಗಾದಿಗಳಿಗೂ ಪ್ರಾಣಕ್ಕೂ ತಾದಾತ್ಮ ಅಂತ ನಾವು ಅರ್ಥ ಮಾಡುವಂಗಿಲ್ಲ ಅಲ್ಲಿ. ತದ್ರೂಪ ಭವನಂ ವಾಗಾದಿನಾಂ ನ ಮಂತವ್ಯಂ ನ ತಾದಾತ್ಮ್ಯಂ ಇತಿ ಮಂತವ್ಯಂ ಅಂದ್ರೆ ತದ್ರೂಪ ಭವನಂ ವಾಗಾದಿಗಳು ಆ ಪ್ರಾಣದ ರೂಪವನ್ನ ಹೊಂದುವಂತಹದ್ದು. ಈ ವಾಗಾದಿಗಳದಾವಲ್ಲ ಅವು ಪ್ರಾಣದ ರೂಪವನ್ನ ಹೊಂದುವಂತಹದ್ದು ಏನೈತಿ ಅದನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದದ.
ಆದರೆ ಅವುಗಳಲ್ಲಿ ತಾದಾತ್ಮ ಅನ್ನುವಂಥ ಅರ್ಥವನ್ನು ನಾವಿಲ್ಲಿ ಮಾಡುವ ಹಾಗಿಲ್ಲ ಅಂತ ಇಲ್ಲಿ ನಮಗೆ ಶ್ರುತಿ ಎನ್ನುವಂತಹದ್ದು ಸ್ಪಷ್ಟಪಡಿಸ್ಕೊಂಡು ಬಂದದ ಅಂತ. ಅಥ ಏವ ಚ ಪ್ರಾಣಶಬ್ದಸ್ಯ ಇಂದ್ರಿಯೇಷು ಲಾಕ್ಷಣಿಕತ್ವ ಸಿದ್ಧಿ. ಅಥ ಏವ ಅಂದ್ರೆ ಆದ್ದರಿಂದಲೇ ಇಲ್ಲಿ ಪ್ರಾಣಶಬ್ದಕ್ಕೆ ಇಂದ್ರಿಯಗಳಲ್ಲಿ ಲಾಕ್ಷಣಿಕತ್ವ ಸಿದ್ಧಿ ಅನ್ನುವಂತಹದ್ದು ಅಂತ. ಅದು ಲಾಕ್ಷಣಿಕ ಅಂತ ಹೇಳ್ಬೇಕಲ್ಲಿ. ಇಂದ್ರಿಯಗಳಲ್ಲಿ ಪ್ರಾಣಶಬ್ದದ ಪ್ರಯೋಗ ಅನ್ನುವಂತಹದ್ದು ಐತಲ್ಲ, ಅದು ಲಾಕ್ಷಣಿಕ ಸಿದ್ಧಿಗೋಸ್ಕರವಾಗಿದೆ ಅಂತ ಹೇಳ್ತಾರೆ ಅವರು. ಆ ಲಾಕ್ಷಣಿಕ ವೃತ್ತಿ ಅನ್ನುವಂಥದ್ದು ಎಲ್ಲಿ ಸಿದ್ಧ ಆಗ್ತದಂತ. ಇಂದ್ರಿಯಗಳಲ್ಲಿ ಪ್ರಾಣಶಬ್ದ ಅನ್ನುವಂತಹದ್ದು ಲಾಕ್ಷಣಿಕ ವೃತ್ತಿಯಿಂದ ಸಿದ್ಧ ಆಗ್ತದೆ. ಆದ್ದರಿಂದ ಇಲ್ಲಿ ತಸ್ಮಾತ್ ಶ್ರುತಿ ಹೇಳ್ತದೆ ಇಲ್ಲಿ ತಥಾಚ ಶ್ರುತಿ. ಅಲ್ಲಿ ಶ್ರುತಿ ಏನ್ ಹೇಳ್ತು ಅಂದ್ರೆ ತ ಏತಸ್ಯೈವ ಸರ್ವೇ ರೂಪಮಭವನ್ ತಸ್ಮಾದೇತೆ ಏತೇನಾಖ್ಯಾಯಂತೆ ಪ್ರಾಣಾಃ. ಈ ಬೃಹದಾರಣ್ಯಕ ಶ್ರುತಿಯಲ್ಲಿ ತ ಏತಸ್ಯೈವ ಸರ್ವೇ ರೂಪಮಭವನ್ ಅಂದ್ರೆ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಅವು ಇದರ ರೂಪವನ್ನ ಹೊಂದಿದು ಅಂತ. ಅವು ಅಂದ್ರೆ ಅವು ಇತರೆ ಪ್ರಾಣಗಳದಾವಲ್ರಿ, ಅವು ಆ ಪ್ರಾಣದ ರೂಪವನ್ನೇ ಹೊಂದಿದು. ಆದ್ದರಿಂದ ಅವು ಆ ಪ್ರಾಣದ ಹೆಸರಿನಿಂದಲೇ ಪ್ರಾಣಗಳು ಅಂತ ಕರೆಸಿಕೊಳ್ತಾ ಇದ್ದಾವೆ ಅಂತ. ವಾಗಾದಿ ಇಂದ್ರಿಯಗಳೇನದಾವಲ್ರಿ ಅವು ಅವಕ್ಕೆ ಇತರ ಪ್ರಾಣಗಳು ಅಂತ ಕರೀತಾರೆ. ವಾಗಾದಿ ಇಂದ್ರಿಯಗಳು ಕೂಡ ಪ್ರಾಣ ಅಂತ ಯಾಕೆ ಕರೆದ್ರು ಅಂತಂದ್ರೆ ಅದಕ್ಕೆ ಶ್ರುತಿನೇ ಹೇಳ್ಕೊಂಡು ಬಂತು. ಅವು ಪ್ರಾಣದ ರೂಪವನ್ನೇ ಪಡ್ಕೊಂಡು ಅಂತವು ಯಾವುವು ವಾಗಾದಿ ಇಂದ್ರಿಯಗಳು. ಆದ್ದರಿಂದ ಆ ಪ್ರಾಣದ ಹೆಸರಿನಿಂದಲೇ ಅವಕ್ಕ ಇಂದ್ರಿಯಗಳಂತ ಕರೀಲಿಲ್ಲ, ಅವಕ್ಕೂ ಪ್ರಾಣ ಅಂತಾನೆ ಕರ್ಕೊಂಡು ಬಂದ್ರು. ಅವು ಪ್ರಾಣ ಅಂತಾನೆ ಕರಿತಾ ಇದ್ದಾರ, ವಾಗಾದಿ ಇಂದ್ರಿಯಗಳು ಕೂಡ ಪ್ರಾಣ ಅಂತಾನೆ ಕರಿತಾ ಇದ್ದಾರ ಅಂತ. ಅದಕ್ಕಲ್ಲಿ ಹೇಳ್ತಾ ಇದ್ದಾರೆ ಇತಿ ಮುಖ್ಯ ಪ್ರಾಣ ವಿಷಯಸ್ಯೈವ ಏತಸ್ಯೈವ ಸರ್ವೇ ರೂಪಭವನ್ ತಸ್ಮಾತ್ ಏತೇನ ಆಖ್ಯಾಯಂತೆ ಪ್ರಾಣಾಃ. ತಸ್ಮಾತ್ ಆದ್ದರಿಂದ ಏತೇನ ಅಂದ್ರೆ ಈ ಕಾರಣದಿಂದ ಅಂತ. ಏತೇ ಪ್ರಾಣಾಃ ಅಂದ್ರೆ ಈ ಪ್ರಾಣಗಳು ಅಂತ ಕರೆಸಿಕೊಳ್ತಾ ಇದ್ದಾವಂತ. ಖ್ಯಾಯಂತೆ ಆಖ್ಯಾಯತೆ ಅಂದ್ರೆ ಕರೆಸಿಕೊಳ್ತಾ ಇದ್ದಾವೆ ಅಂತ. ಈ ಇತರೆ ಪ್ರಾಣಗಳು ಪ್ರಾಣ ಅಂತ ಹೇಳಿ ಈ ಒಂದು ಕಾರಣದಿಂದ ಕರೆಸಿಕೊಳ್ತಾ ಇದ್ದಾವೆ ಅಂತ ಹೇಳಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಉಪದೇಶ ಮಾಡ್ಕೊಂಡು ಬಂದದ್ದು. ಇತಿ ಮುಖ್ಯ ಪ್ರಾಣ ವಿಷಯಸ್ಯೈವ ಪ್ರಾಣ ಶಬ್ದಸ್ಯ ಇಂದ್ರಿಯೇಷು ಲಾಕ್ಷಣಿಕ ಮೃತ್ಯುಂ ದರ್ಶಯತಿ. ಅದಕ್ಕಿಲ್ಲಿ ಮುಖ್ಯ ಪ್ರಾಣದ ವಿಷಯದಲ್ಲಿಯೇ ಪ್ರಾಣ ಶಬ್ದ ಅನ್ನುವಂಥದ್ದು ಪ್ರಯೋಗ ಆಗೈತಿ ಅಂತ. ಪ್ರಾಣ ಅಂತ ನಾವು ಮುಖ್ಯ ಪ್ರಾಣ ಅಂತಾನೆ ಗ್ರಹಿಸ್ಬೇಕೇ ಹೊರತು ಇತರವುಗಳಲ್ಲ. ಇಂದ್ರಿಯೇಷು ಮತ್ತು ಇಂದ್ರಿಯಗಳಲ್ಲಿ ಪ್ರಾಣ ಶಬ್ದವನ್ನ ಪ್ರಯೋಗ ಮಾಡ್ತಾರಲ್ಲ ಅಂತಂದ್ರೆ ಅದು ಲಾಕ್ಷಣಿಕ ವೃತ್ತಿಯಿಂದ ಹೇಳ್ತಾರಂತ. ಅಲ್ಲಿ ಇಂದ್ರಿಯಗಳಲ್ಲಿ ಲಾಕ್ಷಣಿಕ ವೃತ್ತಿಯನ್ನೇ ತಿಳಿಸಿದ್ದಾರೆ ಅಂತ. ಆದ್ರಿಂದ ಇಲ್ಲಿ ಇಂದ್ರಿಯಗಳು ಪ್ರಾಣಕ್ಕಿಂತ ಬೇರೆಯಾಗಿರ್ತಕ್ಕಂಥ ತತ್ವಗಳು ಅಂತ ಇಲ್ಲಿ ಸಿದ್ಧ ಆಯ್ತು. ತಸ್ಮಾತ್ ತತ್ವಾಂತರಾಣಿ ಪ್ರಾಣಾತ್ ಇಂದ್ರಿಯಾಣಿ ಅಂದ್ರೆ ಈ ಪ್ರಾಣಾತ್ ಇಂದ್ರಿಯಾಣಿ ಅಂದ್ರೆ ಇಲ್ಲಿ ಪ್ರಾಣವೇ ಬೇರೆ, ಇಂದ್ರಿಯಗಳೇ ಬೇರೆ, ಅವು ಬೇರೆ ತತ್ವಗಳು ಅಂತ. ಪ್ರಾಣನು ಒಂದ್ ತತ್ವ, ಇತರ ಪ್ರಾಣಗಳು ಇತರ ಇಂದ್ರಿಯಗಳೇನದಾವಲ್ರಿ ಅವು ಕೂಡ ಮತ್ತೊಂದು ತತ್ವಗಳು ಅಂತವು ಅಂತ ಇಷ್ಟು ಒಂದು ನಿರ್ಣಯ ಮಾಡಿದ ಹಂಗಾಯ್ತು. ಇವಾಗ ಇಲ್ಲಿ ಆಚಾರ್ಯ ಇಷ್ಟೊಂದು ನಿರ್ಣಯವನ್ನ ಈ ಒಂದು ಸೂತ್ರದಲ್ಲಿ ಮಾಡ್ಕೊಂಡು ಬಂದ್ರು. ಇನ್ನ ಈ ಸೂತ್ರ ಇಲ್ಲಿಗೆ ಮುಗೀತು, ಅಧಿಕರಣ ಮುಗೀತು. ಈಗ 8ನೇ ಅಧಿಕರಣ ಮುಗೀತು. ಇನ್ನು 9ನೇ ಅಧಿಕರಣವನ್ನ ಪ್ರಾರಂಭ ಮಾಡೋರದಾರ ಇಲ್ಲಿ. ಸಂಜ್ಞಾಮೂರ್ತಿ ಕ್ಲುಪ್ತ್ಯಧಿಕರಣ ಅಂತ. ಸಂಜ್ಞಾಮೂರ್ತಿ ಕ್ಲುಪ್ತ್ಯಧಿಕರಣ ಅಂತ ಹೇಳಿ ಇಲ್ಲಿ ಸೂತ್ರವನ್ನ ಆರಂಭ ಮಾಡ್ತಾ ಇದ್ದಾರೆ. ಸಂಜ್ಞಾಮೂರ್ತಿ ಕ್ಲುಪ್ತಿಸ್ತು ತ್ರಿವೃತ್ ಕುರ್ವತ ಉಪದೇಶಾತ್. ಇಲ್ಲಿ ಸಂಜ್ಞಾಮೂರ್ತಿಗಳ ಕಲ್ಪನೆ ಎನ್ನುವಂತಹದ್ದು ತ್ರಿವೃತ್ಕರಣ ಮಾಡುವನದು ಅಂತ. ತ್ರಿವೃತ್ಕರಣವನ್ನ ಯಾವನು ಮಾಡ್ತಾ ಇದ್ದಾನಲ್ಲ ಆ ಸಂಜ್ಞಾಮೂರ್ತಿಗಳ ಕಲ್ಪನಾ ಅವಂದ ಅಂತಿದು. ಯಾಕಂದ್ರೆ ಹಂಗ ಉಪದೇಶ ಆತ, ಆ ರೀತಿಯಾಗಿರ್ತಕ್ಕಂಥ ಉಪದೇಶ ಅನ್ನುವಂಥದ್ದು ಇದೆ ಅಂತ. ಇಲ್ಲಿ ವಿಷಯ ಏನು ಮತ್ತು ಸಂಶಯ ಏನು ಅನ್ನೋದರ ಬಗ್ಗೆ ಇಲ್ಲಿ ಆಚಾರ್ಯರು ಆರಂಭದಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಸತ್ಕ್ರಿಯಾಯಾಂ ತೇಜೋಬನ್ನಾನಾಂ ಸೃಷ್ಟಿಂ ಅಭಿದಾಯ ಉಪದಿಶ್ಯತೆ.
ಸಾಯಂ ದೈವತಾ ಐಕ್ಷತ ಹಂತಾಹಮಿಮಾ ತಿಸ್ರೋ ದೇವತಾ ಅನೇನ ಜೀವೇನಾತ್ಮನೋ ಪ್ರವಿಶ್ಯ ನಾಮರೂಪಿ ವ್ಯಾಕರವಾಣೀತಿ. ಸತ್ಪ್ರಕ್ರಿಯಾಯಾಮ್ ಅಂದ್ರೆ ಈ ಸದ್ಬ್ರಹ್ಮದ ಒಂದು ಪ್ರಕರಣದಲ್ಲಿ ಅಂತ. ಸದ್ಬ್ರಹ್ಮದ ಒಂದು ಪ್ರಕರಣ ಅನ್ನುವಂತಹದ್ದು ಏನೈತಲ್ಲ ಅಲ್ಲಿ ತೇಜೋಬನ್ನಾನಾಂ ಸೃಷ್ಟಿಂ, ಅಲ್ಲಿ ತೇಜಸ್ಸು ಅಪ್ಪು ಪೃಥ್ವಿ ಈ ಮೂರರ ಸೃಷ್ಟಿ ಅನ್ನುವಂತಹದ್ದನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾವುದು ಸದ್ಬ್ರಹ್ಮದ ಪ್ರಕರಣದೊಳಗ ಮೊದಲು ತತ್ತೇಜ ಐಕ್ಷತ, ಅದು ತತ್ತೇಜೋ ಅಸೃಜತ, ಅದು ತೇಜಸ್ಸನ್ನ ಸೃಜಿಸಿತು. ಆಮೇಲೆ ಅಪ್ಪು ಅಂದ್ರೆ ಜಲವನ್ನ ಸೃಜಿಸಿತು. ಆಮೇಲೆ ಅನ್ನ ಅಂದ್ರೆ ಪೃಥ್ವಿ, ಅದು ಪೃಥ್ವಿಯನ್ನ ಸೃಜಿಸಿತು ಅಂತ ಹೇಳಿ ಅಲ್ಲಿ ಚಾಂದೋಗ್ಯೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆ ಸೃಷ್ಟಿ ಅನ್ನುವಂತಹದ್ದನ್ನ ಹೇಳಿ, ತೇಜೋಬನ್ನಗಳ ಸೃಷ್ಟಿ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದು ಅಲ್ಲಿ ಏನು ಉಪದೇಶ ಮಾಡಿದ್ರು ಅಂತಂದ್ರೆ ಸಾ ಇಯಂ ದೇವತಾ ಐಕ್ಷತ ಹಂತಾಮಿಮಾಂ ತಿಸ್ರೋ ದೇವತಾ ಅನೇನ ಜೀವೇನಾತ್ಮನೋ ಪ್ರವಿಶ್ಯ ನಾಮರೂಪ ವ್ಯಾಕರವಾಣೀತಿ. ಇದು 6ನೇ ಅಧ್ಯಾಯ 3ನೇ ಖಂಡ 2ನೇ ಮಂತ್ರದಲ್ಲಿ ಈ ಒಂದು ಮಂತ್ರ ಅನ್ನುವಂಥದ್ದು ಏನ್ ಹೇಳ್ತದ ಅಂತಂದ್ರೆ ಇಲ್ಲಿ ಹಂತ ಅಂದ್ರೆ ಇಲ್ಲಿ ಒಳ್ಳೆಯದು. ಸಾ ಇಯಂ ದೇವತಾ ಐಕ್ಷತ, ಅಲ್ಲಿ ದೇವತೆ ಅನ್ನುವಂಥದ್ದು ಈ ಕ್ಷಣ ಆಲೋಚನೆ ಮಾಡ್ತಂತ ದೇವತೆ ಅನ್ನುವಂಥದ್ದು. ಅದೇನ್ ಆಲೋಚನೆ ಮಾಡ್ತು ಅಂತಂದ್ರೆ ಇಮಾ ತ್ರಿಸ್ಸೋ ದೇವತಾ ಅನೇನ ಜೀವೇನಾತ್ಮನ ಅನುಪ್ರಾವಿಶ್ಯ ನಾಮರೂಪ ವ್ಯಾಕರಣವಾಣಿ, ಅಂದ್ರೆ ನಾನು ಈ 3 ದೇವತೆಗಳನ್ನ ಈ ಜೀವನೆಂಬ ಆತ್ಮರೂಪದಿಂದ ನಾನು ಅನುಪ್ರವೇಶ ಮಾಡಿ ನಾಮರೂಪಗಳನ್ನ ವ್ಯಾಕರಣ ಮಾಡ್ತೀನಿ ಅಂತ ಹೇಳಿ ಆ ದೇವತೆ ಅನ್ನುವಂಥದ್ದು ಆಲೋಚನೆ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಸಾಯಂ ದೈವತ ಐಕ್ಷತ ಅಂದ್ರೆ ಆ ದೇವತೆ ಆಲೋಚನೆ ಮಾಡ್ತು ಅಂತ. ತಿಸ್ರೋ ದೇವತಾ ಅನೇನ ಜೀವೇನಾತ್ಮನ ಪ್ರವೇಶ ನಾಮರೂಪ ವ್ಯಾಕರವಾಣಿ, ಅಂದ್ರೆ ನಾಮರೂಪಗಳನ್ನ ವ್ಯಾಕರಣ ಮಾಡ್ತಾ ಇದ್ದೀನಿ ಅಂತ. ಜೀವನೆಂಬ ಆತ್ಮರೂಪದಿಂದ ಈ ಶರೀರದೊಳಗೆ ಪ್ರವೇಶ ಮಾಡಿ ನಾಮರೂಪಗಳನ್ನ ವ್ಯಾಕರಣ ಅಂದ್ರೆ ಏನು, ಅದನ್ನ ವಿಭಾಗ ಮಾಡೋದು ಅಂತ. ನಾಮರೂಪಗಳನ್ನ ಅದನ್ನ ವಿಂಗಡಿಸ್ತಕ್ಕಂತಹದ್ದು. ತಾಸಾಂ ತ್ರಿವೃತಂ ಏಕೈಕಾಂ ಕರವಾಣೀತಿ. ಮತ್ತೆ ಅದರ ಮುಂದಿನ ಮಂತ್ರದೊಳಗ ಅಲ್ಲಿ ಏನ್ ಹೇಳಿದ್ರು ತತ್ರ ಸಂಶಯ, ಅವುಗಳಲ್ಲಿ ಒಂದೊಂದನ್ನ ಅಲ್ಲಿ ತ್ರಿವೃತ್ತವಾಗಿ ಮಾಡುವೆನು ಅಂತೇಳಿ ಹಿಂಗ ಆಲೋಚನೆ ಮಾಡ್ಕೊಂಡಂಥದ್ದು. ಯಾವುದು ಆತ್ಮ ಅಥವಾ ಬ್ರಹ್ಮ ಅನ್ನುವಂತಹದ್ದು ಇಲ್ಲಿ ಒಂದೊಂದನ್ನ ಇಲ್ಲಿ ಯಾವುದು ತ್ರಿವೃತ್ತ ರೂಪವಾಗಿ ಮಾಡ್ತೀನಿ ಅಂತ ಹೇಳಿ ಹಿಂಗ ಆಲೋಚನೆ ಮಾಡ್ತು ಅಂತ. ಆ ದೇವತೆ ಅನ್ನುವಂತಹದ್ದು ಹಿಂಗ ಆಲೋಚನೆ ಮಾಡ್ತು ಅಂತ. ಇಲ್ಲಿ ನಮಗೇನು ಸಂಶಯ? ತಾಸಾಂ ತ್ರಿವೃತಂ ಏಕೈಕಾಂ ಕರ್ವಾಣಿತಿ, ಒಂದೊಂದನ್ನ ತ್ರಿವೃತ್ಕರಣವಾಗಿ ಮಾಡ್ತೀನಿ ಅಂತೇಳಿ ಅದೇನ್ ಆಲೋಚನೆ ಮಾಡ್ತಲ್ಲ, ಇಲ್ಲಿ ಅದ್ರೊಳಗೆ ನಮಗೆ ಇಲ್ಲಿ ಸಂಶಯ ಅನ್ನುವಂತಹದ್ದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲೇನು ಸಂಶಯ ಅಂತಂದ್ರೆ ತತ್ರ ಸಂಶಯ ಕಿಂ ಜೀವಕರ್ತೃಕಮಿದಂ ನಾಮರೂಪ ವ್ಯಾಕರಣಂ ಅಹೋಸ್ವಿತ್ ಪರಮೇಶ್ವರ ಕರ್ತೃಕಂ ಇತಿ. ಇಲ್ಲಿ ನಾಮರೂಪಗಳ ವ್ಯಾಕರಣ ಅನ್ನುವಂತಹದ್ದು ಇದು ಜೀವಕರ್ತೃಕವಾಗಿರ್ತಕ್ಕಂತಹದ್ದು ಅಥವಾ ಪರಮೇಶ್ವರನ ಕರ್ತೃಕವೋ? ಅಂದ್ರೆ ನಾಮರೂಪ ವ್ಯಾಕರಣಗಳನ್ನ ಇಲ್ಲಿ ಜೀವ ಮಾಡಿದಾನೋ ಅಥವಾ ಪರಮೇಶ್ವರ ಮಾಡಿದಾನೋ ಅಂತ ಇಲ್ಲಿ ಒಂದು ಸಂಶಯವನ್ನ ಈ ಅಧಿಕರಣಕ್ಕೆ ಈ ಸಂಶಯವನ್ನ ಇಡ್ತಾ ಇದ್ದಾರೆ. ಅದಕ್ಕೆ ಪೂರ್ವಪಕ್ಷ ಅನ್ನುವಂತಹದ್ದು ಈ ನಾಮರೂಪಗಳ ವ್ಯಾಕರಣ ಅನ್ನುವಂತಹದ್ದು ಇದು ಜೀವಕರ್ತೃಕ ಅಂತ, ಜೀವನೇ ಇದನ್ನ ಮಾಡಿದಾನೆ ಅಂತ ಹೇಳಿ ಅದಕ್ಕೆ ಅವನು ಅನೇಕ ಶ್ರುತಿ ಪ್ರಮಾಣವನ್ನ ಕೊಟ್ಟು ಅವನು ಅದನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಆದ್ರೆ ಸಿದ್ಧಾಂತ ನಾಮರೂಪ ವ್ಯಾಕರಣ ಅನ್ನುವಂತಹದ್ದು ಅದು ಪರಮೇಶ್ವರ ಕರ್ತೃಕ ಅಂತ, ಅದು ಈಶ್ವರನಿಂದ ಆದದ್ದೇ ಹೊರತು ಜೀವನಿಂದ ಆದದ್ದಲ್ಲ ಅಂತ ಹೇಳಿ ಅವರು ಕೂಡ ಶ್ರುತಿಯುಕ್ತಿಗಳಿಂದ ಆ ವಾದವನ್ನ ಮಂಡನ ಮಾಡ್ತಾ ಇದ್ದಾರೆ. ಅದನ್ನ ನಾಳೆ ನೋಡುವಂತ ಪೂರ್ವಪಕ್ಷ ಏನು ಸಿದ್ಧಾಂತ ಏನು ಅನ್ನೋದ್ರ ಬಗ್ಗೆ ನಾಳೆ ಇದನ್ನು ವಿಚಾರ ಮಾಡೋಣ.